ಗೃಹಲಕ್ಷ್ಮಿ ಹಣ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉಡಾಫಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಸಿಕ್ಕಿರುವ ಉಡಾಫಿಯ ಉತ್ತರ ಇದು. 2 ತಿಂಗಳು ಗೃಹಲಕ್ಷ್ಮಿ ಹಣ ಬಾಕಿ ಇರುವಂತಹ ವಿಚಾರಕ್ಕೆ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದೆ. ಇದಕ್ಕೆ ತಕ್ಷಣ ಅವರು ನಿಮಗೆ ಪ್ರತಿ ತಿಂಗಳು ಸಂಬಳ ಕರೆಕ್ಟ್ ಆಗಿ ಕೊಡ್ತಾರಾ ಹೀಗಂತ ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಘೋಷಣೆ ಮಾಡುವಂತಹ ಯೋಜನೆಗಳನ್ನ ಕೊಡೋದಕ್ಕೂ ಮಾಧ್ಯಮಗಳು ಕೊಡುವಂತಹ ಸಂಬಳಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ, ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಇದು ಅವರದ್ದು, ಇದು ಅವರ ಜವಾಬ್ದಾರಿನ? ಸರ್ಕಾರವನ್ನ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರ ವರ್ತನೆ ಸರಿನಾ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿದಿದೆ ಅಂತ ಮೊದಲನೇದಾಗಿ ಕೇಳಿದಾಗ ಇಲ್ಲ ಅದೆಲ್ಲ ಏನಿಲ್ಲ ಕರೆಕ್ಟಾಗಿ ಹೋಗ್ತಿದೆ ಅಂದ್ರು. ಅದಾದ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳು ಎಲ್ಲೆಲ್ಲಾಗಿದೆ, ಎಲ್ಲೆಲ್ಲಿ ಹಣ ಹೋಗಿಲ್ಲ, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಮಾಧ್ಯಮಗಳು ಬಿತ್ತರಿಸಿದ ನಂತರದಲ್ಲಿ ಹೌದು ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ, 2 ತಿಂಗಳ ಹಣ ಬಾಕಿ ಉಳಿದಿದೆ, ನಾವು ಇನ್ನು 2-3 ದಿನದಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆ 2-3 ದಿನಗಳು ಕೂಡ ಕಳೀತು. ಈಗ ಕೇಳಿದ್ರೆ ಸಿಡಿಮಿಡಿಗೊಂಡಿದ್ದಾರೆ ಸಚಿವರು. ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಪ್ರತಿ ತಿಂಗಳು 1ನೇ ತಾರೀಕು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳಿಗೊಮ್ಮೆ. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. ಕೊಡೋದಿಲ್ಲ. ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ನ ಬಾಯಿಂದ ಯಾಕೆ ಏನ್ ಕರೆಕ್ಟ್ ಎರಡೆರಡು ಇದು ಇವತ್ತಿಂದಲ್ಲ, ಇದು ನಾನು ಈ ಸರ್ಕಾರದ ಹೇಳ್ತಾ ಇಲ್ಲ. 2 ತಿಂಗಳನ್ನು ಒಮ್ಮೊಮ್ಮೆ ಕೊಡೋದಿಲ್ಲ. ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ ತಿಂಗಳು ಕೊಡ್ತೀವಿ. ಉಡಾಫೆ ಉತ್ತರ ಕೊಟ್ಟಿದ್ದು ಅಲ್ಲದೆ ಮೊಂಡು ವಾದವನ್ನ ಮುಂದುವರೆಸಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೊಂಡು ವಾದ, ವಿತಂಡವಾದವನ್ನ ಮುಂದುವರೆಸಿದ್ದು ಸರಿನಾ? ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳಿಗೊಮ್ಮೆ ಆಗುತ್ತೆ, 3 ತಿಂಗಳಿಗೊಮ್ಮೆ ಆಗುತ್ತೆ, 2 ತಿಂಗಳಿಗೊಮ್ಮೆ ಕೊಡ್ತಾರೆ. ಖಂಡಿತವಾಗಿಯೂ ಸರ್ಕಾರದಲ್ಲಿ ಹೀಗಾಗುತ್ತೆ. ಇದು ನಮ್ಮದೇ ಸರ್ಕಾರ ಅಂತಲ್ಲ, ಹಿಂದಿನ ಸರ್ಕಾರಗಳು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಹಿಂದಿನಿಂದಲೂ ಕೂಡ ಹೀಗೆ ಆಗಿದೆ ಅಂತ ತಾವು ಹೇಳಿದಂತಹ ಮಾತುಗಳನ್ನ ಅವರು ಮತ್ತೆ ಅದಕ್ಕೆ ಬದ್ಧವಾಗಿ ನಿಲ್ಲುವಂತಹ ನಿಟ್ಟಿನಲ್ಲಿ ಮೊಂಡು ವಾದಕ್ಕೆ ಇಳಿದಿದ್ದಾರೆ. ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಪ್ರತಿ ತಿಂಗಳು 1ನೇ ತಾರೀಕು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳಿಗೊಮ್ಮೆ. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. ಕೊಡೋದಿಲ್ಲ. ತಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ನ ಬಾಯಿಂದ ಯಾಕೆ ಏನ್ ಕರೆಕ್ಟ್ ಎರಡೆರಡು ಇದು ಇವತ್ತಿಂದಲ್ಲ, ಇದು ನಾನು ಈ ಸರ್ಕಾರದ ಹೇಳ್ತಾ ಇಲ್ಲ. 2 ತಿಂಗಳನ್ನು ಒಮ್ಮೊಮ್ಮೆ ಕೊಡೋದಿಲ್ಲ. ಇದೆಲ್ಲ ನಿಮಗೂ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ, ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೀವಿ. ಹಾಗೆ ಈ ತಿಂಗಳನ್ನ ನಾವು ಮುಂದಿನ ತಿಂಗಳು ಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಸಚಿವರಿಗೆ ಚಾಲೆಂಜ್ ಮಾಡೋಣವಾ? ನಮ್ಮ ಕಚೇರಿಗಳಲ್ಲಿ ಸಂಬಳ ಎಷ್ಟು ಯಾವ ದಿನಾಂಕದಂದು ಆಗುತ್ತೆ, ನೀವು ಯಾಕೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ? ಎಲ್ಲಿಯ ಹೋಲಿಕೆ, ಯಾವುದನ್ನ ಕಂಪೇರ್ ಮಾಡಿ ಮಾತಾಡ್ತಿದ್ದಾರೆ? ಅವ್ರಿಂದ ತಪ್ಪಾಗಿದೆ ಅನ್ನೋದನ್ನ ಅವರು ಒಪ್ಕೊಳ್ಳೋ ತಯಾರಿಯಲ್ಲೇ ಇದ್ದ ಹಾಗೆ ಕಾಣಿಸ್ತಿಲ್ವಲ್ಲ? ದಿವ್ಯಾ, ಹೌದು, ಸಚಿವರು ಎಲ್ಲ ಒಂದ್ ಕಡೆ ತಮ್ಮ ಇಲಾಖೆಯಲ್ಲಿ ಆಗ್ತಿರುವಂತಹ ಲೋಪವನ್ನ ಒಪ್ಪಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿಲ್ಲ. ಅದನ್ನ ಮುಚ್ಚಿ ಹಾಕುವಂತಹ ರೀತಿಯಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಮೊನ್ನೆ ವಿಧಾನಸೌಧದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೇಳಿದಂತ ಸಂದರ್ಭದಲ್ಲಿ ಇನ್ನು 3-4 ದಿನಗಳಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ, ಹಣ ಹಾಕ್ತಿವಿ ಅಂತ ಹೇಳಿದ್ರು. ಆದ್ರೆ ಇನ್ನು ಕೂಡ ಹಣ ಹಾಕಿಲ್ಲ. ಇವತ್ತು ಆ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ನಿಮ್ಮ ಮಾಧ್ಯಮಗಳಂದ್ರೆ ನಮ್ಮ ಸಂಸ್ಥೆಗಳಲ್ಲಿ ಸರಿಯಾದ ಡೇಟ್ಗೆ ಕರೆಕ್ಟ್ ಆಗಿ ಹಾಕ್ತಾರ ಅನ್ನುವಂತ ಒಂದು ರೀತಿ ಉಡಾಫಿಯಾದಂತಹ ಉತ್ತರವನ್ನ ಸಚಿವರು ನೀಡಿದ್ರು. ಅದಕ್ಕೆ ನಾವು ಸಹಜವಾಗಿ ಉತ್ತರವನ್ನ ಕೊಟ್ವಿ. ನಮಗೆ 5ನೇ ತಾರೀಕಿಗೆ ಸಂಬಳ ಬರುತ್ತೆ, ಆ ವ್ಯವಸ್ಥೆ ಯಾಕೆ ಗೃಹಲಕ್ಷ್ಮಿಯಲ್ಲಿ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಮರು ಪ್ರಶ್ನೆಯನ್ನ ಕೇಳಿದಾಗ
ಸರ್ಕಾರದಲ್ಲಿ ಈ ರೀತಿ ಆಗತ್ತೆ, ಒಮ್ಮೊಮ್ಮೆ 3 ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ, 1 ತಿಂಗಳಿಗೆ ಒಂದ್ಸತಿ ಸಂಬಳ ಬರುವಂತ ವ್ಯವಸ್ಥೆ ಇದೆ ಅನ್ನುವಂತಹ ಉಡಾಫೆ ಉತ್ತರವನ್ನ ಸಚಿವರು ಕೊಡ್ತಿದ್ದಾರೆ. ಆದ್ರೆ ಯಾಕೆ ತಡ ಆಗ್ತಿದೆ, ಗೃಹಲಕ್ಷ್ಮಿ ಹಣ ಬರ್ತಿದೆ ಅನ್ನೋದಕ್ಕೆ ಸಚಿವರು ಎಲ್ಲೂ ಕೂಡ ಉತ್ತರವನ್ನ ಕೊಡ್ತಿಲ್ಲ. ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ, ತಮ್ಮ ಇಲಾಖೆನ ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ ಒಂದು ಮಾಧ್ಯಮಗಳ ಮೇಲೆ ದೂರುವಂತದ್ದು, ಮತ್ತೊಂದು ಸರ್ಕಾರದ ವ್ಯವಸ್ಥೆ ಈ ರೀತಿಯಾಗಿ ಇದೆ ಅನ್ನುವಂತಹ ಮಾತುಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ತಮ್ಮ ಇಲಾಖೆಯಲ್ಲಿರುವಂತಹ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಬೇರೆ ಅನಿವಾರ್ಯವಾಗಿ ಪರಿಸ್ಥಿತಿಯಲ್ಲಿ ಬಹುಶಃ ಸಚಿವರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಮಾಧ್ಯಮ ಸಂಸ್ಥೆಗಳ ಬಗ್ಗೆ ಹೇಳೋ ಬದಲಾಗಿ ಸರ್ಕಾರದಲ್ಲಿರುವಂತಹ ಲೋಪಗಳನ್ನ, ಯಾಕೆ ಹಣ ಹಾಕ್ಲಿಕ್ಕೆ ಆಗ್ತಿಲ್ಲ, ಹಣ ಇದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ಜನರ ಮುಂದೆ ಇಡಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿ ಮಾತನಾಡದೆ ಮಾಧ್ಯಮಗಳ ಮೇಲೆ ಬೊಟ್ಟು ಮಾಡುವಂತಹ ಪ್ರವೃತ್ತಿಯನ್ನ ಮುಂದುವರೆಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಯೋಜನೆಯನ್ನ ಘೋಷಣೆ ಮಾಡೋದು ನಂತರದಲ್ಲಿ ವಿಳಂಬ ಆಗತ್ತೆ, ಇದು ಸರ್ಕಾರದ ವ್ಯವಸ್ಥೆ ಅಂತ ವ್ಯವಸ್ಥೆಯ ಮೇಲೆ ಹಾಕುವಂತಹ ಕೆಲಸ ಮಾಡೋದು ಸಚಿವರ ನಡೆನಾ, ಇದು ಸರಿನಾ ಅನ್ನುವಂತಹ ಪ್ರಶ್ನೆಗೆ ಅವರೇ ಆತ್ಮಾವಲೋಕನೆ ಮಾಡ್ಕೋಬೇಕು.